ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದೇ ಇಂಗ್ರೀಡಿಯೆಂಟ್ಸಲ್ಲಿ 2 ಥರ, ಒಂದು ಸ್ವೀಟು ಮತ್ತೊಂದು ಖಾರ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಅವಲಕ್ಕಿನ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ. ಅದರಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಮತ್ತು ಅವಲಕ್ಕಿಯಿಂದನೇ ಒಂದು ಸ್ವೀಟ್ ರೆಸಿಪಿ ಮಾಡೋಣ. ಮೊದಲು ಒಂದು ಲೋಟ ಅವಲಕ್ಕಿನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಇವಾಗ 1.5 ಚಮಚದಷ್ಟು ಆಯಿಲ್ ಹಾಕಿದ್ದೀನಿ. ಇವಾಗ ನಾನು ಎಲ್ಲನೂ ಒಂದೇ ಸಲ ಈ ಥರ ಸೆಟ್ ಮಾಡ್ಕೊಂಡು ಬಿಡ್ತೀನಿ ಒಗ್ಗರಣೆ ಡಬ್ಬಿಲೇ. ಯಾಕಂದರೆ ವರ್ಕ್ ಮಾಡೋಕ್ಕೆ ಹೋಗೋರಿಗೆ ಇದು ಈಸಿ ಆಗುತ್ತೆ. ಅದಕ್ಕೋಸ್ಕರ ಒಗ್ಗರಣೆಗೆ ಆಲ್ಮೋಸ್ಟ್ ಏನೇನು ಬೇಕೋ ಅದೆಲ್ಲ ಒಂದಕ್ಕೆ ಹಾಕಿಟ್ಕೊಂಡ್ರೆ ಈಸಿ ಆಗುತ್ತೆ. ಯಾರಾದರೂ ವರ್ಕ್ ಮಾಡೋರಿದ್ರೂ ಅವ್ರಿಗೂ ಈಸಿ ಆಗುತ್ತೆ. ನಾನಿಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು 1 ಸ್ಪೂನ್ ಆಗುವಷ್ಟು ನೆಲಗಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಬೇಕು ಅಂತ ಅನ್ನೋರು ನೆಲಗಡಲೆ ಬೀಜನ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ನಮ್ಮನೇಲಿ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೀಡಿಯಮ್ ಸೈಜ್ದು 2 ಈರುಳ್ಳಿನ ತಗೊಂಡಿದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕಿವಾಗ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋ ಥರ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕಡಲೆಬೀಜ ಮತ್ತು ಉದ್ದಿನಬೇಳೆ, ಕಡಲೆಕಾಳು ಹಾಕಿದ್ದೀರಲ್ಲ, ಅದನ್ನು ಇಷ್ಟೊಂದು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಸ್ವಲ್ಪ ಆ ಕಡೆ ಎಲ್ಲೋ ಹೋಗಿದ್ದೆ, ಹಂಗಾಗಿ ಅದು ಸ್ವಲ್ಪ ಜಾಸ್ತಿ ಹೊತ್ತೋದಂಗೆ ಆಗಿಬಿಡ್ತು. ನೀವು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಆದರೆ ಸಾಕು. ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಈಗ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಹಾಕದೆ ಹಾಗೇನೂ ಮಾಡ್ತಾರೆ ಉಪ್ಪಿಟ್ಟನ್ನ, ಆದರೆ ಇಲ್ಲೆಲ್ಲ ಸಾಮಾನ್ಯವಾಗಿ ಅರಿಶಿನನೇ ಹಾಕ್ಬಿಟ್ಟು ಮಾಡೋದು. ಸೊ ನಾನು ಅರಿಶಿನ ಹಾಕ್ಬಿಟ್ಟು ಮಾಡೇ ಅಭ್ಯಾಸ ನನಗೂ. ಅರಿಶಿನ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಾದಮೇಲೆ ಇವಾಗ 1 ಟೊಮೆಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದರೊಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡಿ. ಮತ್ತು ಟೊಮೆಟೊ ಹಾಕಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಟೊಮೆಟೊ ಎಲ್ಲ ತುಂಬ ಸಾಫ್ಟಾಗಿ ಬೇಯುತ್ತೆ. ಅದು ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ ಉಪ್ಪಿಟ್ಟಲ್ಲಿ. ಕೆಲವ್ರು ಹಾಗೇನೂ ಇಷ್ಟಪಡ್ತಾರೆ, ಸ್ವಲ್ಪ ಗಟ್ಟಿ ಗಟ್ಟಿ ಇರೋ ಥರ. ಬಟ್ ನಮ್ಮ ಮನೇಲೆಲ್ಲ ಸಾಫ್ಟಾಗಿದ್ರೇ ಇಷ್ಟಪಟ್ಬಿಟ್ಟು ತಿಂತಾರೆ. ಇಲ್ಲಿ ನಾನು ಫಸ್ಟೇ ವಾಶ್ ಮಾಡಿ ತೆಗ್ದುಬಿಟ್ಟು ಇಟ್ಕೊಂಡಿದ್ದೀನಲ್ಲ, ಆ ಅವಲಕ್ಕಿನ ಇವಾಗ ತುಂಬ ಹಿಂಡ್ಬಿಟ್ಟೇನು ಹಾಕ್ಕೊಳಕ್ಕೆ ಹೋಗಬೇಡಿ. ಕೆಲವ್ರು ಹಿಂಡ್ಬಿಟ್ಟು ಹಾಕ್ತಾರೆ. ನಾನು ಜಸ್ಟ್ ಇಲ್ಲಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ ಅಷ್ಟೇ. ಅದು ನೀರಲ್ಲಿ ನೆನ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಇವಾಗ ಹಿಂಡ್ಕೊಳ್ಳೋದೇನು ಬೇಡ, ಅದೇ ಥರ ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಗಟ್ಟಿ ಗಟ್ಟಿ ಥರ ಅಂತ ಏನು ಅನಿಸಲ್ಲ. ಮತ್ತು ನೀರೂ ಇರಲ್ಲ ಇದರಲ್ಲಿ. ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ. ಅದು ಅವಲಕ್ಕಿ ಗಟ್ಟಿ ಇರುತ್ತಲ್ಲ, ಸೊ ನೀರೆಲ್ಲ ಹೀರ್ಕೊಂಡಿರುತ್ತೆ. ಇದು ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಆಯಿತು ಅಷ್ಟೇ. ನಾನಿಲ್ಲಿ ಟೊಮೆಟೊ ಹಾಕಿರೋದ್ರಿಂದ ನಿಂಬೆಹಣ್ಣನ್ನ ಹಿಂಡ್ಕೊಂಡಿಲ್ಲ. ಟೊಮೆಟೊ ಇಷ್ಟ ಇಲ್ಲದೆ ಇರೋರು ಬರೀ ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆಯಲ್ಲೇ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರದ್ದೇ ಫ್ಲೇವರ್ ಬೇರೆ ಥರ ಬರುತ್ತೆ ಮತ್ತು ಟೇಸ್ಟು ಬೇರೆ ಇರುತ್ತೆ. ಟೊಮೆಟೊ ಹಾಕಿರೋ ಟೇಸ್ಟೇ ಬೇರೆ ಇರುತ್ತೆ. ಇವಾಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಳ್ಳೋರು ಬೇಕಿದ್ರೆ ಕಾಯಿ ತುರಿನ ಹಾಕ್ಕೊಬೋದು. ಕಾಯಿ ತುರಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯಿ ತುರಿನ ಯೂಸ್ ಮಾಡಿಲ್ಲ. ಬೇಕು ಅಂತ ಅನ್ನೋರು ಬೇಕಿದ್ರೆ ಹಾಕ್ಕೊಬೋದು ಕಾಯಿ ತುರಿನ. ಇವಾಗ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಕಲರೆಲ್ಲ ಹೆಂಗೆ ಬಂದಿದೆ ಅಂತ. ಇವಾಗ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ರೆಡಿನೇ ಆಗೋಗ್ಬಿಡುತ್ತೆ. ಇವಾಗ ನಾನಿಲ್ಲಿ 2ನೇ ರೆಸಿಪಿ ಮಾಡ್ತಾಯಿದ್ದೀನಿ. ಅದೊಂದು ಸ್ವೀಟ್ ರೆಸಿಪಿ, ಅವಲಕ್ಕಿಯಿಂದ ಮಾಡುವಂಥದ್ದು. ನಾನಿಲ್ಲಿ 1 ಲೋಟ ಅವಲಕ್ಕಿನ ತೊಗೊಂಡಿದ್ದೀನಿ. 1 ಲೋಟ ಅವಲಕ್ಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಜಾಸ್ತಿ ಏನು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಕಪ್ಪಗಾದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಸ್ವೀಟ್ದು. ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು. ಅದು ಮಿಕ್ಸಿಲಿ ಹಾಕಿದ್ರೆ ಪುಡಿ ಆಗೋಷ್ಟು ಬಿಸಿ ಮಾಡ್ಕೊಳ್ಳಿ. ಯಾಕಂದರೆ ಮೆತ್ತಗಿರುತ್ತಲ್ಲ, ಹಾಗೇ ಮಿಕ್ಸಿಗೆ ಹಾಕಿದ್ರೆ
ಅದು ಚೆನ್ನಾಗಿ ಪುಡಿ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಹುರ್ಕೊಂಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಿಷ್ಟು ಸ್ವಲ್ಪ ಹಿಂಗೆ ಕೈಯಲ್ಲಿ ಟಚ್ ಮಾಡಿದ್ರೆ ಗೊತ್ತಾಗುತ್ತಲ್ಲ, ಅದು ಸ್ವಲ್ಪ ಗರಿ ಗರಿ ಆಗಿರೋದು ಅಷ್ಟಾದರೆ ಸಾಕು. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಹುರಿದಿರ್ತೀವಲ್ಲ ಅದನ್ನ ಆರೋದಕ್ಕೆ ಬಿಡಬೇಕು, ಸಡನ್ನಾಗಿ ಹಾಕ್ಬಾರ್ದು. ಸ್ವಲ್ಪ ಹೊತ್ತು ಒಂದು 10 ನಿಮಿಷ, ಕಾಲು ಗಂಟೆಗೆಲ್ಲ ಆರಿಬಿಡುತ್ತೆ ಅದು. ಆರೋದಕ್ಕೆ ಇಟ್ಬಿಟ್ಟು ಇವಾಗ ಒಂದು ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸ್ವೀಟ್ ಇಷ್ಟಪಡೋರು ಬೇಕಿದ್ರೆ ಸ್ವಲ್ಪ ಜಾಸ್ತಿನ ಹಾಕ್ಕೊಬೋದು, 1.5 ಅಚ್ಚಷ್ಟು ಹಾಕ್ಕೊಬೋದು. ನಮ್ಮನೇಲಿ ಸ್ವೀಟ್ ಯಾರೂ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಒಂದು ಅಚ್ಚು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅಚ್ಚು ಬೆಲ್ಲನ ಅದು ಕರಗಿಸ್ಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಇದಿರುತ್ತಲ್ಲ ಕಸ ಅಥವಾ ಏನಾದರೂ, ಅದನ್ನು ಸೋಸ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ನಾವು ಡೈರೆಕ್ಟ್ ಹಾಗೇ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಈ ಕಬ್ಬಿಂದು ಒಂದೊಂದು ಸಲ ಇದೆಲ್ಲ ಇರುತ್ತೆ ನಾರು, ಅದಕ್ಕೋಸ್ಕರ ಸೋಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗ ನಾನಿಲ್ಲಿ ಕಾಯಿನ ತೊಗೊಂಡಿದ್ದೀನಿ. ಕಾಯಿ ಒಡ್ಕೊಂಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ತುರಿದು ಬೇಕಾದ್ರೂ ಹಾಕ್ಕೊಬೋದು, ಆದರೆ ಇದು ನಾವು ಮಿಕ್ಸಿಗೆ ಹಾಕೋದ್ರಿಂದ ತುರಿಯೋ ಅವಶ್ಯಕತೆ ಏನಿರಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಹಾಗೇ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕಿವಾಗ ನಾನು ನೀರು ಹಾಕ್ತಾಯಿಲ್ಲ, ಹಾಗೆ ಒಂದು ಸಲ 1-2 ರೌಂಡ್ ತಿರುಗಿಸ್ತೀನಿ. ಯಾಕಂದರೆ ಅದು ನೀರು ಹಾಕ್ಬಿಟ್ರೆ ಚೆನ್ನಾಗಿ ಇದಾಗೋದಿಲ್ವಲ್ಲ, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಪುಡಿ ಆದಂಗೆ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಮಿಕ್ಸಿ. ಇವಾಗ ಸ್ಟ್ರೈನರ್ ಇದ್ದರೆ ಸ್ಟ್ರೈನರಲ್ಲೂ ಸೋಸ್ಕೊಬೋದು, ಅಥವಾ ನೀವು ಈ ಥರ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಇದರಲ್ಲೂ ಸೋಸ್ಕೊಬೋದು. ನಾನಿದು ಸೋಸೋದಕ್ಕೆ ಅಂತಲೇ ಇಟ್ಟಿರೋ ಕಾಟನ್ ಬಟ್ಟೆ, ಇದರಲ್ಲಿ ಬೇರೆ ಏನಕ್ಕೂ ಯೂಸ್ ಮಾಡಲ್ಲ. ಈ ಥರದ್ದೇನಾದರೂ ಸೋಸ್ಕೊಬೇಕು ಅಂತ ಅಂದರೆ ಇದೇ ಬಟ್ಟೆಲೇ ಸೋಸ್ಕೊಳ್ಳೋದು. ಅದಕ್ಕೋಸ್ಕರ ಇದು ನಾನು ಬಟ್ಟೆಲಂದರೆ ಚೆನ್ನಾಗಿ ಬರುತ್ತೆ ರಸ. ನೀವು ಸ್ಟ್ರೈನರೆಲ್ಲ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಮಾಡ್ತೀನಿ ಅಂದರೆ ಅದರಲ್ಲೂ ತಕ್ಕೊಬೋದು. ಇವಾಗ 2 ಸಲ ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ಮಾಡಬೇಕಾಗುತ್ತೆ. ಇವಾಗ ಒಂದು ಸಲ ಹಿಂಡ್ಕೊಂಡಾದಮೇಲೆ ಅದೇ ಕಾಯಿ ತುರಿ ಇರುತ್ತಲ್ಲ ಅದನ್ನೇ ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಲ ತೆಗೆದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು, ನೀರಾಗುತ್ತೆ. ಅಥವಾ ಒಂದು ಸಲ ತೆಗೆದು ಬಿಟ್ಬಿಟ್ರೆ ಅದು ಹಾಲು ಚೆನ್ನಾಗಿ ಬಂದಿರಲ್ಲ ಅದರಲ್ಲಿ. ಅದಕ್ಕೆ ಇನ್ನೊಂದು ಸಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ನಾನಿಲ್ಲಿ ಇನ್ನೊಂದು ಸಲ ಹಾಲನ್ನ ತಕ್ಕೊತಾ ಇದ್ದೀನಿ. ಇಷ್ಟು ಹಾಲು ಬಂತು. ಈಗ ನಾನು 1 ಒಡೆ ಅಷ್ಟೇ ಕಾಯಿ ಹಾಕಿರೋದು, ಅಂದರೆ ಒಂದು ಕಾಯಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಹಾಕಿರೋದು. ನಾನು ಸ್ವಲ್ಪ ಮಾಡ್ತಿರೋದಲ್ವ, ಹಾಗಾಗಿ. ಅದೇ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂತಂದರೆ 1 ಕಾಯಿನೂ ಬೇಕಿದ್ದರೆ ಹಾಕ್ಕೊಬೋದು. ಇಲ್ಲಿ ನಾನು ನೀಟಾಗಿ ಹಿಂಡ್ಕೊಂಡು ತಕ್ಕೊಂಡಿದ್ದೀನಿ ಹಾಲನ್ನ. ಇವಾಗ ಇದು ಕಾಯಿ ಹೋಳ್ಗೆನೇ ಮಾಡಿ ಬೇಜಾರಾಗಿರುತ್ತೆ. ಕಳ್ಸಕ್ಕಿಟ್ಟಿದ್ದ ಕಾಯಲ್ಲಿ ಖಾರ ಏನು ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಆವಾಗ ಬೇಕಿದ್ದರೆ ಈ ಥರ ಸ್ವೀಟನ್ನ ಮಾಡ್ಕೊಂಡು ತಿನ್ಬೋದು. ಇವಾಗ ನಾನು ಬೆಲ್ಲನ ಕರಗಿಸ್ಬಿಟ್ಟು ಇಟ್ಕೊಂಡಿದ್ನಲ್ಲ ಅದಕ್ಕೆ ಇಲ್ಲಿ ಸೋಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ನೀವು ಏಲಕ್ಕಿ ಇಷ್ಟಪಡೋರಾದರೆ ಬೇಕಿದ್ದರೆ ನೀವು ಅವಲಕ್ಕಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊತೀರಲ್ಲ ನೋಡಿ, ಈ ಥರ ಪುಡಿ ಮಾಡ್ಕೊತೀರಲ್ಲ, ಇದಕ್ಕೇ 1-2 ಕಾಳು ಏಲಕ್ಕಿನೂ ಹಾಕ್ಕೊಂಡು ಬೇಕಿದ್ರೆ ಪುಡಿ ಮಾಡ್ಕೊಬೋದು. ಇವಾಗ ನಾನೇನು ಇಲ್ಲಿ ಗ್ಯಾಸ್ ಏನು ಅಂಟಿಸಿಲ್ಲ, ಜಸ್ಟ್ ಹಂಗೆ ಎಲ್ಲದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಮತ್ತು ನೀರು, ಬೆಲ್ಲದ ನೀರಿತ್ತಲ್ಲ ಅದನ್ನು ಸೋಸ್ಬಿಟ್ಟು ಹಾಕ್ಕೊಂಡೆ. ಇವಾಗ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಹಾಗೇ ಕಲಿಸ್ಬೇಕಾಗುತ್ತೆ, ಗಂಟೇನೂ ಆಗಲ್ಲ ಇದು. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವೀಟಿಗೆ ಉಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಬರೀ ಸ್ವೀಟ್ ಹಾಕೋದ್ಕಿಂತ ಒಂದು ಚಿಟಿಕೆ ಉಪ್ಪು ಹಾಕಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಹಾಗೇ ಮಾಡ್ತಾಯಿದ್ದಿದ್ದು, ಯಾವುದೇ ಸ್ವೀಟನ್ನಾಗಲಿ ಹಾಗೆ ಸ್ವೀಟಾಗಿ ಮಾಡ್ತಿರ್ಲಿಲ್ಲ, ಚೂರು ಉಪ್ಪು ಹಾಕ್ಬಿಟ್ಟೆ ಮಾಡ್ತಾಯಿದ್ದಿದ್ದು. ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ ಇಷ್ಟು ಗಟ್ಟಿ ಆಗಿತ್ತು, ಅದು ಅವಲಕ್ಕಿ ನೀರೆಲ್ಲ ಹೀರ್ಕೊಂಬಿಟ್ಟು ಇಷ್ಟು ಗಟ್ಟಿ ಆಗಿತ್ತು. ಇವಾಗ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇವಾಗ ಕಾಯಿಸ್ಕೊಬೇಕಾಗುತ್ತೆ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ ಉರಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಇಲ್ಲಿ ನಾನು ಒಂದು 5 ನಿಮಿಷ ಈ ಥರ ಮಾಡಿದಾಗ ಅದು ಇಷ್ಟು ಗಟ್ಟಿ ಆಗಿದೆ. ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಅದು ಅವಲಕ್ಕಿ ಇದಲ್ವಾ, ಗಟ್ಟಿ ಇರುತ್ತಲ್ಲ, ಹೀರ್ಕೊಳ್ಳುತ್ತಲ್ಲ ನೀರನ್ನೆಲ್ಲ, ಹಾಗಾಗಿ ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ.
ಇವಾಗ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದು ಇಷ್ಟ ಆಗಿದೆ. ಇಷ್ಟು ಗಟ್ಟಿ ಆದರೆ ಸಾಕು. ನಿಮ್ಗೆ ಅದೊಂದು ಹದ ಗೊತ್ತಾಗುತ್ತಲ್ಲ. ನಾನಿಲ್ಲಿ ಬೆಣ್ಣೆ ಅಥವಾ ಎಣ್ಣೆ, ತುಪ್ಪ ಏನೂ ಹಾಕಿಲ್ಲ ಅದಕ್ಕೆ. ಏಕೆಂದರೆ ಕಾಯಲ್ಲೇ ಕೊಬ್ಬಿನಾಂಶ ಇರುತ್ತಲ್ಲ ಆ ಎಣ್ಣೆದು, ಅದು ಬಿಟ್ಕೊಂಡು ಚೆನ್ನಾಗಾಗುತ್ತೆ. ಅದಕ್ಕೇನು ಎಣ್ಣೆ ತುಪ್ಪ ಏನು ಬೇಡ. ಬೇಕಿದ್ರೆ ತುಪ್ಪ ಒಂದು ಸ್ಪೂನ್ ಹಾಕ್ಕೊಬೋದು ನೀವು. ಇವಾಗ ಒಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೀಸ್ ಮಾಡಿ ಎತ್ತಿಟ್ಕೊಂಡು, ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ. ನೀವು ಪಿಸ್ತಾ ಇತ್ತು ಅಂದರೆ ಪಿಸ್ತಾ, ಏನೇ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಬೋದು. ಕೆಲವು ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಬೋದು. ಮತ್ತು ಮಧ್ಯೆ ಮಧ್ಯೆ ಸಿಗಲಿ ಅನ್ನೋ ಥರ ಇದ್ದರೆ ಈ ಹಿಟ್ಟನ್ನ ರೆಡಿ ಮಾಡಿರ್ತೀವಲ್ಲ ನಾವು, ಇದಕ್ಕೆ ಕೂಡ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಅದಕ್ಕೇನು ಹಾಕಿಲ್ಲ, ಜಸ್ಟ್ ಅದ್ರ ಕೆಳಗಡೆಗೆ ಮಾತ್ರ ಹಾಕಿದ್ದೀನಿ. ಪಾತ್ರೆದು ಕೆಳಗಡೆಗೆ ಮಾತ್ರ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಇರಬೇಕಾದ್ರೇ ಹಾಕ್ಬಿಟ್ಟು ಸೆಟ್ ಮಾಡ್ಕೊಳ್ಳಿ ನೀವು, ಆವಾಗ ಚೆನ್ನಾಗಿ ಬರುತ್ತೆ. ಅದು ಆರಿದಷ್ಟು ಗಟ್ಟಿ ಆಗ್ತಾ ಬರುತ್ತೆ. ಅದು ತಣ್ಣಗಾದಂಗೆ ಗಟ್ಟಿ ಎಲ್ಲ ಅದು ಹೀರ್ಕೊಂಡು ಗಟ್ಟಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಬಿಸಿ ಬಿಸಿ ಇದ್ದಾಗಲೇ ನೀವು ಚೆನ್ನಾಗಿ ಈ ಥರ ಸೆಟ್ ಮಾಡಿಬಿಟ್ರೆ, ಇವಾಗ ಅದು ತುಪ್ಪ ಹಾಕಿರ್ತೀರಲ್ಲ, ಅದು ತಳ ಬಿಡೋಕ್ಕೆ ಈಸಿ ಆಗುತ್ತೆ. ಲಾಸ್ಟಲ್ಲಿ ನೀವು ತೆಗೆದಾಗ ತಳ ಬಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ತುಪ್ಪ ಹಾಕಿರೋದಷ್ಟೇ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹೊಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ತುಪ್ಪ ಹಾಕಿರೋದು. ಇದನ್ನು ನಾವು ಒಂದು 2 ಅವರ್ಸ್ ಆದರೂ ಮಿನಿಮಮ್ ಬಿಡಬೇಕಾಗುತ್ತೆ. ಇಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಂತ ಅಂದರೂ ಬೇಕಾದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡು ಎತ್ತಿಟ್ಕೊಂಡ್ರೂ ಆಗುತ್ತೆ. ಇವಾಗ ನೋಡಿ ನಾನಿಲ್ಲಿ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಒಂಚೂರೂ ತಳ ಹಿಡ್ದಿರಲಿಲ್ಲ, ಚೆನ್ನಾಗಿ ಬಂದಿತ್ತು. ನಾವು ಅದರಲ್ಲೂ ತುಪ್ಪ ಹಾಕಿರ್ತೀವಲ್ವ, ಹಾಗಾಗಿ ಬೇಗ ಬಿಟ್ಕೊಳ್ಳುತ್ತೆ. ಅದು ತಳ ಏನು ಹಿಡಿಯಲ್ಲ. ಜಸ್ಟ್ ಒಂದು ಸ್ಪೂನಲ್ಲಿ ಆ ಕಡೆ ಈ ಕಡೆ ಸೈಡ್ ಸ್ವಲ್ಪ ಬಿಡಿಸ್ಕೊಂಡ್ರೆ ಆಯಿತು ಅಷ್ಟೇ. ನೋಡಿ ಕೇಕ್ ಥರ ಕಟ್ಟಾಗ್ತಿದೆ. ಸೇಮ್ ಕೇಕ್ ಹೆಂಗಿರುತ್ತೆ ಆ ಥರನೇ ಕಟ್ಟಾಯಿತು. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಚೆನ್ನಾಗಿ ಬಂದಿತ್ತು. ಮತ್ತು ಸ್ವೀಟೂ ಅಷ್ಟೇ, ತುಂಬ ಸ್ವೀಟು ಅಂತಲೂ ಅನಿಸಲ್ಲ, ತುಂಬ ಸಪ್ಪೆ ಅಂತಲೂ ಅನಿಸಲ್ಲ. ನೋಡಿ ರೆಡಿನೇ ಆಗೋಯ್ತು. ಮಕ್ಕಳಿಗೆಲ್ಲ ಇದೇ ಥರ ಮಾಡ್ಕೊಡ್ಬೋದು ಈಸಿಯಾಗಿ, ಹೆಲ್ತಿಯಾಗಿ, ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು. ಮನೆಯವರೆಲ್ಲ ಇಷ್ಟಪಟ್ಕೊಂಡು ತಿಂತಾರೆ. ಹಾಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.